ಅಣ್ಣ ಈ ಹಸುಗಳು ಎಷ್ಟು ವರ್ಷದಿಂದ ಇದು ಬಂಡಿ ಆಯ್ತಾ ಇದು ಮಾಡ್ತಾ ಇದ್ದಾವೆ ಅಣ್ಣ? ಇದೇ ಫಸ್ಟಾ? ಈ ಹಸುಗಳು ಇದೇ ಫಸ್ಟಾ ಅಥವಾ ಮುಂಚೆ ಇನ್ನೊಂದ್ಸಲಿ ಬಂಡಿ ಏನಾರ ಇದಾಗಿದ್ದ? ಇದೇ ಫಸ್ಟಾ? ಇಲ್ಲಿ ಬೇರೆ ಊರ ಹಸುಗಳೇನಾದ್ರು ಬಂದರೆ ಅಕಸ್ಮಾತಾಗಿ ಇಲ್ಲಿ ಬಂಡಿ ಇದು ಮಾಡಿ ಓಡಿಸೋದಕ್ಕೆ ಆ ಹಸುಗಳನ್ನೂ ಬಿಡ್ತಾರೆ ಅಥವಾ ಹೆಂಗೆ ಅಣ್ಣ? ಅವಕಾಶ ಉಂಟಾ? ಹಾಯ್ ಫ್ರೆಂಡ್ಸ್, ಆನಂದ್ ಅಫಿಷಿಯಲ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆನಂದ್. ನಾನಿವತ್ತು ಟಿ ನರಸೀಪುರದಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ದೂರದಲ್ಲಿರುವಂಥ ನಿಲ್ಸೋಗೆ ಗ್ರಾಮದಲ್ಲಿ ಇವತ್ತು ಬಂಡಿ ಹಬ್ಬ ನಡೀತಾ ಇದೆ. ಯಾವ ರೇಂಜ್ಗೆ ಅಂತಂದರೆ ನಿಜವಾಗ್ಲೂ ಹೇಳ್ತೀನಲ್ಲ, ಈ ಒಂದು ಬಂಡಿನ ನಾನು ನಿಜವಾಗ್ಲೂ ನೋಡೇ ಇರಲಿಲ್ಲ. ಸುಮಾರು ವರ್ಷದಿಂದ ಇಲ್ಲಿ ಬಂಡಿ ನಡೀತೆ ಅಂತ ಗೊತ್ತಿತ್ತು, ಬಟ್ ಏನಪ್ಪ ಅಂದರೆ ಒಂದ್ಸಲ ನೋಡಿರಲಿಲ್ಲ. ಹಳೆ ಕಾಲದ ಪದ್ಧತಿಗಳನ್ನ ಇನ್ನೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ನಮಗೊಂಥರ ತುಂಬಾ ಖುಷಿಯಾಗುತ್ತೆ. ಸುಮಾರು ಕಡೆ ಈ ಒಂದು ಪದ್ಧತಿಗಳನ್ನೆಲ್ಲ ನಿಂತೋಗೈತೆ. ಇಲ್ಲಿ ಅದನ್ನು ಇಲ್ಲಿನ ಗ್ರಾಮಸ್ಥರು, ನಿಲ್ಸೋಗೆ ಗ್ರಾಮಸ್ಥರು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಊರಿನವರು ಈ ಹಬ್ಬವನ್ನು ಎಷ್ಟೊಂದು ಪ್ರೀತಿಯಿಂದ ನಡೆಸ್ಕೊಡ್ತಾರೆ ಅಂತ ಅನ್ನೋದಕ್ಕೆ ಇಲ್ಲಿ ನೀವು ನೋಡ್ಬೋದು. ಹಸುಗಳು ಬರೋ ರೀತಿಯಲ್ಲೇ ನಮಗೆ ಗೊತ್ತಾಗ್ತಾ ಇದೆ. ಈ ಹಸುಗಳನ್ನ ಆ ಒಂದು ಬಂಡಿಗೆ ಕಟ್ಟಬೇಕಾದ್ರೆ ಈ ಒಂದು ನೊಗಕ್ಕೆ ನೀಟಾಗಿ ಭದ್ರಾಗಿ ಕಟ್ಟಬೇಕು. ಇಲ್ಲ ಅಂತಂದರೆ ಆ ಹಸುಗಳು ಓಡುವಂಥ ರಭಸಕ್ಕೆ ಇಲ್ಲೇನಾಗ್ಬಿಡುತ್ತೆ ಅಂತಂದರೆ ಅಕಸ್ಮಾತಾಗಿ ಬಿಚ್ಕೊಬಿಟ್ರು ಅಕ್ಕಪಕ್ಕದಲ್ಲೆಲ್ಲ ಜನಗಳು ತುಂಬ ಜನ ನಿಂತಿರ್ತಾರೆ ಈ ಬಂಡಿ ನೋಡೋದಕ್ಕೋಸ್ಕರನೇ. ಆ ಜನಗಳ ಮಧ್ಯೆ ಗುಂಪಲ್ಲಿ ನುಗ್ಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಹಸು ಜೊತೆ ಅಕ್ಕಪಕ್ಕದಲ್ಲಿ ಓಡೋದಕ್ಕೆ ನೀನು ಹೋಗು ಅಂತ ಹೇಳೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ಹಸುಗಳು ಎಷ್ಟೊಂದು ಜೋರಾಗಿ ಓಡ್ತವೆ ಅಂತ. ಶುರುವಾಯಿತು, ಪರವಾಗಿಲ್ಲ ಗುರು, ಸುಮಾರಾಗಿ ಜೋರಾಗಿ ಓಡ್ತಾ ಇದ್ದಾವೆ. ಇದು ಎದುರುಗಡೆಯಿಂದ ಕಾಣಿಸ್ತಾ ಇರಲ್ವಾ, ಆ ಕಡೆಯಿಂದ ಬರೋದು ಇನ್ನೊಂದು ಜೊತೆ ಸಿಗುತ್ತೆ, ನೋಡೋಣ ಇರಿ. ಈ ಹಸುಗಳು ಅಕ್ಕಪಕ್ಕದಲ್ಲಿ ಓಡೋದು ಮಾತ್ರ ಕಷ್ಟ ಅಲ್ಲ, ಅದನ್ನು ಹಿಡಿದು ನಿಲ್ಲಿಸೋದು ಸಹ ತುಂಬಾ ಕಷ್ಟ ಅಂತ ಹೇಳ್ಬೋದು. ಯಾಕಂತಂದರೆ ಸಡನ್ನಾಗಿ ನಿಲ್ಲಲ್ಲ. ಇವಾಗ ನೀವು ಇಲ್ಲಿ ನೋಡ್ಬೋದು, ನೊಗದಿಂದ ಈಚೆಗೆ ಬರಬೇಕಾದ್ರೆ ಹಸು ಸ್ವಲ್ಪ ಬೆಚ್ಚಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟೊಂದು ಜನಗಳ ಮಧ್ಯದಲ್ಲಿ ಓಡಬೇಕು ಅಂತಂದಾಗ ಜನಗಳು ಕೂಗ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಅವು ಸ್ವಲ್ಪ ಎದುರಿರ್ತವೆ. ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಅವನ್ನ ಆ ನೊಗಕ್ಕೆ ಕಟ್ಟಬೇಕು ಮತ್ತು ಅಲ್ಲಿಂದ ಬಿಚ್ಚಬೇಕು. ಫ್ರೆಂಡ್ಸ್, ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲೆಲ್ಲಿ ತನಕ ತಲುಪೈತೆ ಅದಂತೂ ನನಗೆ ಗೊತ್ತಿಲ್ಲ. ಬಟ್ ಏನಪ್ಪ ಅಂತಂದರೆ ನಿಮ್ಮೂರಲ್ಲೂ ಇದೇ ಥರ ಬಂಡಿ ಹಬ್ಬನ ಆಚರಿಸ್ತಾರ ಏನು ಎತ್ತ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮರಿಬೇಡಿ. ಈ ಬಂಡಿಗೆ ಹಸುಗಳನ್ನ ಕಟ್ಟುವಂಥವ್ರು ಒಬ್ಬರಾದ್ಮೇಲೆ ಒಬ್ಬರು ತಗೊಂಡೋಗಿ ಅಲ್ಲಿ ಬಂಡಿ ಕಟ್ಟೋದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು ಹಸುಗಳನ್ನ ಲೈನಾಗಿ ನಿಲ್ಲಿಸಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ತಗೊಂಡೋಗಿ ಅಲ್ಲಿ ಕಟ್ಟೋದಕ್ಕೋಸ್ಕರ. ಇನ್ನೊಂದು ಕಡೆನೂ ಅದೇ ಥರ ನಿಲ್ಲಿಸಿರ್ತಾರೆ. ಎಷ್ಟೊಂದು ಡಿಸೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವು ನೋಡ್ಬೋದು. ಹಸುಗಳನ್ನೆಲ್ಲ ತುಂಬಾ ನೀಟಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಒಂಥರ ಈ ಒಂದು ಹಸುಗಳನ್ನ ಹತ್ತಿರದಿಂದ ನೋಡೋದಕ್ಕೆ ಸ್ವಲ್ಪ ಖುಷಿನೂ ಆಗುತ್ತೆ, ಹಾಗೆ ಭಯನೂ ಆಗುತ್ತೆ, ತಿಮ್ಗಿಮಿದ್ಬಿಟ್ಟವಂತ. ಬಂಡಿನ ಈ ಕಡೆಯಿಂದ ಎಳ್ಕೊಂಡು ಹೋದಂಥ ಹಸುಗಳು ಆ ಕಡೆಯಿಂದ ಬೇರೆ ಹಸುಗಳು ಎಳ್ಕೊಂಡು ಬರ್ತವೆ. ಯಾಕಂತಂದರೆ ಒಂದು ಸೈಡ್ ಹೋದವು ಅಲ್ಲಿ ಸ್ವಲ್ಪ ಸುಸ್ತಾಗಿರ್ತಾವಲ್ಲ, ಈ ಕಾರಣಕ್ಕೆ ಆ ಕಡೆ ಅದನ್ನು ರೆಸ್ಟ್ ಮಾಡ್ಕೊಳ್ಳೋಕೆ ಬಿಟ್ಟು ಬೇರೆ ಹಸುಗಳು ಆ ಕಡೆಯಿಂದ ಈ ಕಡೆಗೆ ಎಳ್ಕೊಂಡು ಬರ್ತವೆ. ನೀವು ಇಲ್ಲಿ ನೋಡ್ಬೋದು, ಹಸುಗಳು ಅಕ್ಕಪಕ್ಕ ಬಂದು ಅದನ್ನು ಎಳೆದು ನಿಲ್ಲಿಸೋರಿಗೆ ಎಷ್ಟೊಂದು ಕಷ್ಟ ಐತೆ ಅಂತ. ಸಡನ್ನಾಗಿ ಅವು ನಿಂತ್ಕೊಳ್ಳೋದಿಲ್ಲ. ಇವಾಗ ಆಪೋಸಿಟ್ ಕಡೆಯಿಂದ ಬಂದಂಥ ಹಸುಗಳು ಏನಿದ್ದಾವೆ ಇವನ್ನ ಇವಾಗ ಬಿಚ್ಚಾಕ್ತಾರೆ. ನೀವು ಇಲ್ಲಿ ನೋಡ್ಬೋದು, ಇವಾಗ ನೊಗದಿಂದ ಈ ಹಸುಗಳನ್ನ ಬಿಚ್ಚಾಕ್ತಾ ಇದ್ದಂಗೆ ಇಲ್ಲಿ ಈ ಕಡೆ ಲೈನಲ್ಲಿ ನಿಲ್ಸಿರ್ತಾರಲ್ಲ ಈ ಹಸುಗಳನ್ನ ಎಳ್ಕೊಂಡು ಹೋಗ್ತಾರೆ. ಇವಾಗ ಈ ಹಸುಗಳನ್ನೇ ಕಟ್ಟಬೇಕು. ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು, ಈ ಕಪ್ಪು ಹಸುಗಳು ಇದಾವಲ್ಲ ಇವು ನಿಲ್ಸೋಗೆ ಗ್ರಾಮಸ್ಥರು ಒಗ್ಗಟ್ಟಾಗಿ ಸೇರಿ ಈ ಒಂದು ಬಂಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬ ಹಿಂಗೆ ನಡೀಲಿ ಅಂತ ನನಗೂ ತುಂಬಾ ಆಸೆ ಆಗ್ತಾಯಿದೆ. ಬಂಡಿ ಎಳೆಯೋದಕ್ಕೆ 12 ಹೊಸ ಹಸುಗಳನ್ನ ರೆಡಿ ಮಾಡ್ಕೊಂಡು ಕರ್ಕೊಬಂದಿದ್ದಾರೆ. ನೀವು ನೋಡ್ಬೋದು, ಪೊಟ್ಲೆಗಳನ್ನೆಲ್ಲ ಕೊಂಬಿಗೆ ಕಟ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರ ಕಣ್ಣುಗಳು ಇವಾಗ ಈ ಹಸುಗಳ ಮೇಲೇ ಬಿದ್ದೈತೆ ಗುರು. ಆ ಪೊಟ್ಲ ಕಟ್ಟಿರೋದಕ್ಕೂ ನಮ್ಮ ಕರ್ನಾಟಕದ ಬಾವುಟ ಎಲ್ಲೋ ಮತ್ತು ರೆಡ್ ಇರೋದಕ್ಕೂ ಅವರ ಮೈ ಮೇಲೆ ಹಾಕಿರೋ ಬಣ್ಣ ಗುರೋದು ಆಯಿತಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿರೋ ಹಸುಗಳಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಸೂಪರಾಗಿ ಕಾಣಿಸ್ತಾ ಇದ್ದಾವೆ.
ಆ ಬಂಡಿಯನ್ನು ಎಳೆಯೋದಕ್ಕೆ ಹಸುಗಳು ಯಾವ ರೀತಿ ಸಾಲಾಗಿ ನಿಂತಿದ್ದಾವೆ ಅಂತ ನೀವು ಇಲ್ಲಿ ನೋಡ್ಬೋದು. 1 by 1 ಅವರವರ ಹಸುವಿನ ಮಾಲೀಕರು ಆ ಹಸುಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ. ತುಂಬ ಜನನೇ ಇದ್ದಾರೆ ಗುರು. ಇನ್ನೂ ಲೈನ್ ಅಂತೂ ದೊಡ್ಡದಾಗೆ ಐತೆ. ಆ ಪೊಟ್ಲ ಕಟ್ಕೊ ಬಂದಿರೋಂಥ ಹಸುಗಳು ತುಂಬಾ ಹಿಂದೆ ಹೋದು. ಈ ಪೊಟ್ಲ ಕಟ್ಟಿರುವಂಥ ಹಸುಗಳು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋರಂತೂ ತುಂಬ ಜನನೇ ಬಂದು ತೆಗೆಸ್ಕೊತಾ ಇದ್ರು. ನಿಲ್ಸೋಗೆ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಬಂಡಿಯನ್ನು ಆಚರಣೆ ಮಾಡ್ತಾರೆ. ಯಪ್ಪ ಅಯ್ಯೋ ಗುರು 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 ಏನು ಗುರು ಇಷ್ಟೊಂದು ರ್ಯಾಶಾಗಿ ಓಡ್ತಾ ಇದ್ದಾವೆ ಇದು ಹಸುಗಳು. ನಿಧಾನ ಕೊಡಿಸ್ರಪ್ಪ. ಈ ಹಸುಗಳೇನೋ ನಿಧಾನ ಕೊಡೋದು ಸರಿ ಗುರು. ಇನ್ನೊಂದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿ. ಅದು ಓಡ್ಬರೋ ರಭಸನ ನಾನು ಸ್ಲೋ ಮೋಷನಲ್ಲಿ ಇದನ್ನು ವೀಡಿಯೋ ಪ್ಲೇ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಅವು ಓಡ್ಬರೋ ಅಂಥ ಸ್ಪೀಡ್ಗೆ ಅಕ್ಕಪಕ್ಕದಲ್ಲಿ ಹಸುಗಳ ಅಕ್ಕಪಕ್ಕದಲ್ಲಿ ಓಡ್ಬರೋ ಅಂಥವ್ರು ನಿಜವಾಗ್ಲೂ ಹೇಳ್ತೀನಲ್ಲ, ಅವ್ರಿಗೆ ಕಾಲು ಉಳ್ಕೋದೋ ಏನೋ ಕೈ ಕಾಲು ಏಟಾಗುತ್ತೋ ಅದ್ರ ಬಗ್ಗೆ ಏನೂ ಗಮನನೇ ಇಲ್ಲ. ಅವ್ರ ಜೊತೆ ಬರ್ಬೇಕಷ್ಟೇ. ಬೆಂಕಿ ಮಾತ್ರ ಗುರು ನಿಜ. ಆ ಹಸುಗಳ ಜೊತೆ ಅಷ್ಟೊಂದು ಸ್ಪೀಡಾಗಿ ಓಡ್ತಾ ಇದ್ದಾರಲ್ಲ ಗುರು ಸದ್ಯಕ್ಕೆ. ಯಪ್ಪ ನಿಜ ಹೇಳ್ತೀನಿ, ಆ ಹಸುಗಳ ಜೊತೆ ಅಷ್ಟೊಂದು ಜೋರಾಗಿ ಓಡೋದು ಸುಲಭದ ಮಾತಲ್ಲ. ಒಂದು ಬಂಡಿಗಿಂತ ಇನ್ನೊಂದು ಬಂಡಿ ತುಂಬಾ ಸ್ಪೀಡಾಗಿ ಬರ್ತಾ ಇದ್ದಾವೆ, ನೀವು ನೋಡ್ಬೋದು. ಯಾಕೆಂತಂದರೆ ಇಲ್ಲಿ ಒಂದು ನಿಮಿಷ ಇನ್ನೊಂದು ಜೊತೆ ಬರ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಕೆಲವೊಂದು ಹಸುಗಳು ಜೋರಾಗಿ ಓಡ್ತವೆ, ಇನ್ನೊಂದು ಕೆಲವೊಂದು ಹಸುಗಳು ನಿಧಾನ ಕೊಡ್ತವೆ. ಅವನ್ನ ಅಷ್ಟೊಂದು ಬಲವಂತ ಮಾಡೋದೇನು ಒಳ್ಳೆಯದಲ್ಲ. ಬಟ್ ಏನಪ್ಪ ಅಂತಂದರೆ ಅವು ಸ್ವಲ್ಪ ದೂರ ಅಷ್ಟೇ ಜೋರಾಗಿ ಓಡಿ ಬರ್ತವೆ, ಆಮೇಲಿಂದ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಕಾರಣ ಏನಪ್ಪ ಅಂತಂದರೆ ತುಂಬಾ ದೂರ ಐತೆ, ಒಂದು ಅರ್ಧ ಕಿಲೋಮೀಟ್ರಷ್ಟು ದೂರ ಐತೆ. ಅದರಿಂದ ಅವು ಸ್ಟಾರ್ಟಿಂಗು ಅವು ಜೋರಾಗಿ ಓಡಿ ಬಂದಷ್ಟು ಎಂಡಿಂಗ್ ತನಕ ಓಡಿ ಬರೋದಕ್ಕಾಗೋದಿಲ್ಲ. ನೀವು ಇವಾಗ ಇಲ್ಲಿ ನೋಡೋದಾದರೆ ಅಲ್ಲೊಂದು ವಾಟರ್ ಟ್ಯಾಂಕ್ ಕಾಣಿಸ್ತಾಯ್ತಾ, ಅಲ್ಲಿಂದ ಶುರು ಮಾಡಿದ್ರೆ ಗುರು ಅಲ್ಲಿಂದ ಪೂರ್ತಿ ನೀವು ನೋಡ್ಬೋದು ಇಲ್ಲಿ ತನಕ ಓಡಿ ಬರಬೇಕು. ಇದು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಬರುತ್ತೆ ಇಲ್ಲಿ ತನಕ. ಮತ್ತೆ ನೋಡಿ ಈ ಕಡೆಯಿಂದ ಬೇರೆ ಹಸುಗಳನ್ನ ಕಟ್ತಾರೆ. ಇಲ್ಲೂ ಸಹ 1 by 1 ಹಸುಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ ಎಂಡಿಂಗಲ್ಲೂ ಸಹ ನೀವು ನೋಡ್ಬೋದು. ಇದು ಯಾವ ಸಣ್ಣ ಕರುಗಳು ಗುರು ಇವು, ಏನು ಮಾಡೋಕ್ಕಲ್ಲ. ನಿಧಾನ ಕಾರು ಎಳ್ಕೊಂಡು ಹೋಗಲಿ ಅಂತ ರೆಡಿ ಮಾಡಿದ್ದಾರೆ. ಫಸ್ಟು ಅಲ್ಲಿಂದ ತೋರಿಸ್ತೆ ಗೊತ್ತಾ ಒಂದು ಜೊತೆ ಎತ್ತುಗಳನ್ನ, ಆ ಎತ್ತುಗಳು ನೋಡಿ ಇವೇನೆ. ಅವು ಆವಾಗಲೇ ಬಂದು ಇಲ್ಲಿ ತನಕ ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾವೆ. ಏಕೆಂತಂದರೆ ಸಡನ್ನಾಗಿ ಆ ಕಡೆಯಿಂದ ಎಳ್ಕೊಬಂದಷ್ಟು ಮತ್ತೆ ಈ ಕಡೆಯಿಂದ ಎಳ್ಕೊಂಡೋಗ್ಲಿ ಅಂತ ಕಟ್ಟೋದಿಲ್ಲ ಹಸುಗಳನ್ನ. ಏಕೆಂತಂದರೆ ಅವಕ್ಕೂ ಸುಸ್ತಾಗಿರುತ್ತೆ ಅಲ್ವಾ, ಅದರಿಂದ ಅವರು ಇಲ್ಲಿ ಸೈಡಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋದಕ್ಕೆ ಟೈಮ್ ಕೊಟ್ಟಿರ್ತಾರೆ. ಆ ನಂತರ ಇವೆಲ್ಲ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸಲ ಈ ಎತ್ತುಗಳನ್ನ ಮತ್ತೆ ಅಲ್ಲಿ ಬಂಡಿಗೆ ಕಟ್ತಾರೆ. ನೀವು ನೋಡ್ಬೋದು ಇಲ್ಲಿ. ಬನ್ನಿ ಇವ್ರ ಜೊತೆ ಸ್ವಲ್ಪ ಮಾತಾಡೋಣ, ಯಾಕೆಂತಂದರೆ ಸ್ವಲ್ಪ ಡೀಟೇಲ್ ನಾವು ತಿಳ್ಕೊಬೇಕಲ್ವಾ. ಅಣ್ಣ ಈ ಹಸುಗಳು ಎಷ್ಟು ವರ್ಷದಿಂದ ಇದು ಬಂಡಿ ಆಯ್ತಾ ಇದು ಮಾಡ್ತಾ ಇದ್ದೀವಿ ಅಣ್ಣ? ಇದೇ ಫಸ್ಟಾ? ಯಾವ ಊರು ಇವೆಲ್ಲ? ಇದೇ ಊರವ? ಅಂದರೆ ಈಗ 4-5 ತಿಂಗಳಲ್ಲಿ. ಅಣ್ಣ ಇಲ್ಲಿಗೆ ಬರೋ ಬಂಡಿಗಳೆಲ್ಲ ಇದೇ ಊರವ ಅಥವಾ ಬೇರೆ ಊರಿಂದನೂ ಬರ್ತಾರ? ಇದೇ ಊರವ. ಇಲ್ಲಿ ಓಡಾಡೋ ಎಲ್ಲ ಹಸುಗಳು ಇದೇ ಊರವು, ಬೇರೆ ಊರವ್ರು ಬರಲ್ವ ಇಲ್ಲಿಗೆ? ಅಣ್ಣ ಈ ಹಸುಗಳು ಇದೇ ಫಸ್ಟಾ ಅಥವಾ ಮುಂಚೆ ಇನ್ನೊಂದ್ಸಲಿ ಬಂಡಿ ಏನಾರ ಇದಾಗಿದ್ದ? ಇದೇ ಫಸ್ಟಾ? ಇಲ್ಲಿ ಬೇರೆ ಊರ ಹಸುಗಳೇನಾದ್ರು ಬಂದರೆ ಅಕಸ್ಮಾತಾಗಿ ಇಲ್ಲಿ ಬಂಡಿ ಇದು ಮಾಡಿ ಓಡಿಸೋದಕ್ಕೆ ಆ ಹಸುಗಳನ್ನೂ ಬಿಡ್ತಾರ ಅಥವಾ ಹೆಂಗೆ ಅಣ್ಣ? ಅವಕಾಶ ಉಂಟಾ? ಸುಮಾರು ಮಧ್ಯಾಹ್ನ 1-1:30 ಶುರುವಾಗಿರುವಂಥ ಬಂಡಿ ಈಗ ಹೆಚ್ಚು ಕಮ್ಮಿ ಒಂದು 4 ಗಂಟೆ ಆಗ್ತಾ ಬರ್ತಾಯಿದೆ. ಇನ್ನೂ ಸಹ ಈ ಬಂಡಿ ನಿಂತಿಲ್ಲ. ಹಸುಗಳು ಕರ್ಕೊಂಡು ಬರ್ತಾನೆ ಇದ್ದಾರೆ ಗುರು.
ಎಷ್ಟು ಜನ ಅಂತಂದರೆ ಇನ್ನೂ ಕ್ಯೂ ನಿಂತಿರೋದ್ರ ಮೇಲೇ ಇದ್ದಾರೆ ಆ ಹಸುಗಳನ್ನ ಹಿಡ್ಕೊಂಡು ನಾವು ಬಂಡಿ ಕಟ್ತೀವಿ ಅಂತ. ತುಂಬಾ ಇನ್ನೂ ಲೇಟು ಅನಿಸುತ್ತೆ ಇಲ್ಲಿ ಜಾತ್ರೆ ಎಲ್ಲ ಮುಗಿಯೋದು. ಬನ್ನಿ ನೋಡೋಣ, ಎಷ್ಟೋ ತನಕ ನೋಡ್ತೀನಿ ಅದಂತೂ ನನಗೆ ಗೊತ್ತಿಲ್ಲ. ಆ ಪೊಟ್ಲೆಗಳು ಕಟ್ಕೊಂಡು ನೀಟಾಗಿ ರೆಡಿ ಮಾಡಿದ್ರಲ್ಲ ಹಸುಗಳು ಬಂದು ಗುರು. ಬಟ್ ಏನಪ್ಪ ಅಂತಂದರೆ ಗುರು, ಅವು ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದ್ದಾವೆ ಗುರು. ಅಷ್ಟೊಂದು ರೆಡಿ ಮಾಡಿದ್ರಲ್ಲ, ಅದು ಯಾರು ಕಣ್ಣು ಬಿತ್ತೋ ಏನೋ. ಎಲ್ಲ ಜನಗಳು ಅದೇ ಹಸುಗಳು ನೋಡಿದ್ರೆ ಅವಕ್ಕೆ ದೃಷ್ಟಿ ಆಗದೆ ಇರುತ್ತಾ? ಅಷ್ಟೊಂದು ಜನ ಕಣ್ಣು ಹಾಕಿದ್ದಾರೆ, ಅವೆಲ್ಲೂ ಓಡ್ದವು ಹೇಳಿ. ಬೇಕಾದರೆ ದೇವ್ರ ಕಣ್ಣು ತಪ್ಪಿಸ್ಕೋಬೋದು, ಜನಗಳ ಕಣ್ಣು ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋದು ಇದಕ್ಕೆ ಇರ್ಬೇಕು ಅನಿಸುತ್ತೆ. ನಿಲ್ಸೋಗೆ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಬಂಡಿಯನ್ನು ಆಚರಣೆ ಮಾಡ್ತಾರೆ. ಕೆಲವರು ಹಸುಗಳನ್ನು ತುಂಬ ಅಡ್ಡದಿಡ್ಡಿಯಾಗಿ ಓಡಿಸ್ತಾರೆ. ಬಟ್ ಏನಪ್ಪ ಅಂತಂದರೆ ಇನ್ನೂ ಕೆಲವರು ನೀಟಾಗಿ ಓಡಿಸ್ತಾರೆ. ಆಮೇಲೆ ಇಲ್ಲಿ ಓಡುವಂಥ ಹಸುಗಳು ಏನಿದ್ದಾವೆ ಅದೆಲ್ಲ ನಿಲ್ಸೋಗೆ ಗ್ರಾಮದ್ದೇ ಆಗಿರುತ್ತೆ. ಬೇರೆ ಹಸುಗಳು, ಬೇರೆ ಊರಿನ ಹಸುಗಳನ್ನೇನಾದ್ರು ಬಂದು ಅವರೂ ಇಲ್ಲಿ ಬಂಡಿಗೆ ಹಸುಗಳನ್ನ ಕಟ್ತೀನಿ ಅಂತಂದರೆ ಕಟ್ಟಿಸ್ತಾರಂತೆ. ಅದನ್ನು ಅಲ್ಲೊಬ್ಬರನ್ನ ಕೇಳಿದ್ದಕ್ಕೆ ಅವ್ರು ಅದನ್ನೇ ಹೇಳಿದ್ರು. ಹಸುಗಳು ಬಂಡಿ ಎಳ್ಕೊಂಡು ಬರೋ ಅಂಥ ದಾರಿಲಿ ನೀವು ನೋಡ್ಬೋದು ಆ ಕಡೆ ಈ ಕಡೆ ಜನ ಯಾವ ರೀತಿಯಾಗಿ ಸೇರಿದ್ದಾರೆ ಅಂತ. ನಮ್ಮ ಮಾಮೂಲಿ ಇವಾಗ ಗಂಡಸರೆಲ್ಲ ಮಾಮೂಲಿ ರೋಡಲ್ಲೇ ಇರ್ತಾರೆ, ಮಾಮೂಲಿ ಆ ಕಡೆ ಈ ಕಡೆ ಸೈಡಲ್ಲಿ. ಹೆಂಗಸರೆಲ್ಲ ಅಕ್ಕಪಕ್ಕದಲ್ಲಿರೋ ತಾಸಿಗಳ ಮೇಲೆ ಹತ್ಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇಲ್ಸೋಗೆ ಗ್ರಾಮಸ್ಥರು ಒಗ್ಗಟ್ಟಾಗಿ ಸೇರಿ ಈ ಒಂದು ಬಂಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬ ಹಿಂಗೆ ನಡೀಲಿ ಅಂತ ನನಗೂ ತುಂಬಾ ಆಸೆ ಆಗ್ತಾಯಿದೆ. ಮಧ್ಯಾಹ್ನದಿಂದ ಗುರು ನಿಂತು ಕಾಲೆಲ್ಲ ನೋವು ಬಂದ್ಬಿಡ್ತು ಗುರು. ಆದ್ರೂ ಹಸುಗಳನ್ನ ಓಡೋದನ್ನ ನೋಡ್ತಾ ಇದ್ರೆ ಗುರು ಎಷ್ಟೊತ್ತು ನಿಂತ್ಕೊಂಡ್ರು ಬೇಜಾರಾಗಲ್ಲ. ನೀವಿಲ್ಲಿ ನೋಡ್ಬೋದು ಹಸುಗಳು ಯಾವ ರೀತಿ ಓಡ್ತಾ ಇದ್ದಾವೆ ಅಂತ ನೀವು ಇವಾಗ ನೋಡ್ಬೋದು ಫ್ರೆಂಡ್ಸ್. ಅವರು ಓಡೋದಕ್ಕಿಂತ ನಾವೇನು ನಿಂತ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅನ್ನಿಸ್ತು. ಮತ್ತು ಅದು ಓಡ್ತಾ ಇದ್ದರೆ ಹಸು ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ವೀಡಿಯೋ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಐಸ್ ಕ್ರೀಮ್ ತಿನ್ಬಿಟ್ಟು ನಾಲ್ಗೆ ಸರಿಯಾಗಿ ಹೊರಳ್ತಾ ಇಲ್ಲ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.